ಅಂದ್ರೆ ಸರ್ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿದ್ದ ಮನೆಯಲ್ಲಿ. ಹಾ ಮತ್ತೆ ಅದಕ್ಕಿಂತ ಮುಂಚೆ ಫಸ್ಟ್ ಏನ್ ಮಾಡ್ಬಿಟ್ಟ ಅಂದ್ರೆ ದೊಡ್ಡ ಜಗಳ ಮಾಡ್ದ ಮನೆ ಮುಂದೆ ಬಂದ್ಬಿಟ್ಟು. ಕೆಟ್ಟದಾಗೆಲ್ಲ ಬೈದ್ಬಿಟ್ಟು ನನಗೂ ನಮ್ಮ ಅಮ್ಮಂಗೂ ಎಲ್ಲ ತಲೆ ಹಿಡ್ಕೊ ಕೆಲಸ ಮಾಡ್ತೀರಾ, ಮತ್ತೆ 25 ಲಕ್ಷ ಇಸ್ಕೊಂಡಿದ್ದೀರಾ, ನನ್ ದುಡ್ಡಲ್ಲೇ ಬದುಕ್ತೀರಾ, ನಿಮ್ಗೆ ಹಂಗೆ ಹಿಂಗೆ ಅಂತ ಅಂದ್ರೆ ನಮ್ಮ ಅಮ್ಮ ಹೇಳಿದ್ರು ಮಾತಾಡ್ಬೇಡ ಈ ತರ ರೋಡ್ಗಳಲ್ಲೆಲ್ಲ, ನೀವ್ ಅಪ್ಪ ಅಮ್ಮ ಕರ್ಕೊಬಾ ಮಾತಾಡೋಣ ಅಂತ ಹೇಳಿ ಕಳ್ಸಿದ್ರು. ಒಂದ್ ಮಾತು ಕೇಳಲಿಲ್ಲ. ಆ ಜಗಳಕ್ಕಿಂತ ಮುಂಚೆ ಫಸ್ಟ್ ಸೆಕ್ಷುವಲ್ ಹರಾಸ್ಮೆಂಟ್ ಜಗಳ ಮಾಡ್ಬಿಟ್ಟು ಹಾಗೆ ಹೀಗೆ ಮಾಡ್ಬೇಕು, ನೀನ್ ಹಿಂಗ್ ಮಾಡ್ಬೇಕು ಅಂತ ಹೇಳಿ, ನೋಡಪ್ಪ ನಾನು ಹೆಂಡತಿಯಾಗಿ ಆ ಲೆವೆಲ್ಗೆಲ್ಲ ನಾನು ಇಳಿಯಕ್ ಆಗಲ್ಲ, ನೀನ್ ಅದ್ರ ಮೇಲೂ ಹಿಂಗೆ ಬದುಕ್ಬೇಕು ಅನ್ನಂಗಿದೆ, ನಾನು ನಿಮ್ಮ ಅಪ್ಪ ಅಮ್ಮ ಫೋನ್ ಮಾಡ್ತೀನಿ, ಎಲ್ಲಾರು ಫ್ಯಾಮಿಲಿ ಕೂತ್ ಮಾತಾಡೋಣ ಅಂತ ಹೇಳಿ ಕಳ್ಸಿದ್ದು. ಅವ್ನ್ ಏನ್ ಮಾಡ್ಬಿಟ್ಟ ಯಾವಾಗ ಅಂದ್ರೆ ಮೇಡಮ್ ಇದಾಗಿರೋದು ಈ ತರ ಘಟನೆ ಫಸ್ಟ್? ಡಿಸೆಂಬರ್ 8ಕ್ಕೆ ಸ್ಟಾರ್ಟ್ ಆಗಿ ಜಗಳ 10ಕ್ಕೆ 11ಕ್ಕೆ ದೊಡ್ಡದು ಮಾಡ್ಬಿಟ್ಟ ಜಗಳದ್ದು. ಓಕೆ ಓಕೆ. 10ಕ್ಕೆ ಬಂದು 11ನೇ ತಾರೀಕಿನ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದು. ಈ ತರ ಮನೆ ಹತ್ರ ಬಂದು ಆ ಶಬ್ದಗಳೆಲ್ಲ ಯೂಸ್ ಮಾಡ್ಬಿಟ್ಟು ನನ್ನ ಏನೇನಕ್ಕೆ ಯೂಸ್ ಮಾಡಿ ಮಾತಾಡ್ತಾ ಇದ್ದಾನೆ ಸರ್, ಇವನು ಸೆಕ್ಷುವಲ್ ಹರಾಸ್ಮೆಂಟ್ ಅಸಹ್ಯವಾಗಿ ಮಾಡ್ತಾ ಇದ್ದಾನೆ, ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು, ನನ್ನ ಫ್ರೆಂಡ್ಸ್ಗಳು ಎಲ್ತಿರು ಎಲ್ಲ ಮಾಡ್ತಾರೆ, ನೀನ್ ಏನಕ್ ಮಾಡಕ್ಕ ಅಂತೆಲ್ಲ ಅಂದ. ನಂಗೆ ಅದು ಇಷ್ಟ ಆಗ್ತಿಲ್ಲ ಸರ್ ಅಂತಂದ್ರೆ. ಅವ್ರು ಅದಕ್ಕೆ ಅದಾದ್ಮೇಲೆ ಕರ್ಸಿ ಹೇಳಿದ್ರು, ಹ್ಞೂ ಸರ್ ಹಾಕ್ ಸರ್ ಅಂತ ಹೇಳ್ಬಿಟ್ಟು ಹೋದ. ಅದಾದ್ಮೇಲೆ ಹೋಗ್ಬಿಟ್ಟು ನ್ಯೂಸ್ ಚಾನಲ್ ಯಾವ್ದಾದಕ್ಕೂ ಸೇರ್ಬಿಟ್ಟು ನನ್ನ ಫೋಟೋಸ್, ಪ್ರೈವೇಟ್ ಫೋಟೋಸ್ಗಳು, ನಮ್ಮ ಅಪ್ಪ ಅಮ್ಮ ಇರೋದನ್ನೆಲ್ಲಾನು ವಿಡಿಯೋಸ್ಗಳೆಲ್ಲ ಹಾಕಿಸ್ಬಿಟ್ಟು ದೊಡ್ಡದು ಮಾಡಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮುಂದೆ ವಿಡಿಯೋ ಮಾಡೋಣ. ಅಲ್ಲ ಅಲ್ಲಿ ಏನಂತ ಪ್ರಸಾರ ಮಾಡವ್ರೆ ಬೇರೆ ಬೇರೆ ಮಾಧ್ಯಮದಲ್ಲಿ? ಏನಕ್ಕೆ ಅವ್ನ ಫ್ರೆಂಡ್ ಅಂತ ಯಾರೋ ಅವ್ನ ಮಾಧ್ಯಮದವನು, ಅವನು ಇವನಿಗೆ ಹೇಳ್ಕೊಟ್ಟಿದ್ದಾನೆ, ಬಾ ಮಾಡೋಣ ಈ ತರ ಎಲ್ಲ, ಹಿಂಗ್ ಮಾಡಿದ್ರೆ ಅವಳು ನಿನ್ನ ಕಾಲಿಗೆ ಬಂದು ಬೀಳ್ತಾಳೆ, ಅವಾಗ ನಿನಗೆ ಎಷ್ಟು ಬೇಕೋ ಅಷ್ಟು ನೀನ್ ಕಿತ್ಕೊಬಹುದು, ನೀನ್ ನೋಡ್ಕೋಬಹುದು ಅಂತ ಹೇಳಿದಾನೆ. ಅವನೇನ್ ಮಾಡ್ದ ಅದೇ ಬುದ್ಧಿ ಇಟ್ಕೊಂಡ್ಬಿಟ್ಟು ದೊಡ್ಡದು ಮಾಡ್ಬಿಟ್ಟು ಇಟ್ಟ ಇವಾಗ. ಪ್ರೂಫ್ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ನು ಹೇಳಿ ಮೆನ್ಷನ್ ಮಾಡಿದ್ದಾನೆ, 2 ಮದ್ವೆ ಆಗಿದ್ದಾಳೆ, ಮೋಸ ಮಾಡಿ ನನಗೆ ಹೇಳೇ ಇಲ್ಲ ಅಂತ. ನಾನು ಹೇಳ್ದೆ 2 ಮದ್ವೆ ಆಗ್ಬೇಕಾರೆ ಈ 2021 ಇಂದ 25 ವರ್ಗು ನನ್ ಜೊತೆನೆ ಇದೆಯಾ ಯಾವ್ದು ಕಂಪ್ನಿಯಲ್ಲಿ. ಓಕೆ, ನಾನೇ ನಿನಗೆ ಕೆಲಸ ಕೊಡ್ಸಿದ್, ನಾನೇ ನಿನಗೆ ಮ್ಯಾನೇಜರ್ ಮಾಡಿಸ್ಬೇಕಾದ್ರು ಕೂಡ ನೀನ್ ಪ್ರತಿಯೊಂದನು ಗೊತ್ತಿತ್ತು. ನಂದು 2ನೇ ಡೈವರ್ಸ್ ಆಗ್ಬೇಕಾದ್ರು ಕೂಡ ಅಲ್ಲೂ ಕಿರಿಕಿರಿ ಮಾಡಿಸ್ತಾ ಇಲ್ಲಿ ಇವನು. ಕಿರಿಕಿರಿ ಮಾಡ್ಸಾದ್ಮೇಲೂ ಕೂಡ ನಾನು ಹೇಳ್ದೆ, ಮಂಜು ಇದು ಬೇಡ, ನಾನು ಆಲ್ರೆಡಿ ಸೆಕೆಂಡ್ ಮ್ಯಾರೇಜ್, ಇದು ಪ್ರಾಬ್ಲಮ್ ಬೇಡ, ಯಾಕಂದ್ರೆ ನೀನ್ ಇನ್ನ ಫ್ರೆಶ್ ಕೊಡೋ, ನೀನ್ ಇನ್ನ ಫಸ್ಟ್ನೇ ಮದ್ವೆ ಆಗ್ತಿರೋನು, ಗ್ರ್ಯಾಂಡ್ ಆಗಿ ಖುಷಿಯಾಗಿರಿ ಯಾರ ತರ. ಇಲ್ಲ ನಾನು ಮನೆಗೆ ಒಪ್ಸೋದು ನನ್ ಕರ್ತವ್ಯ, ನಾನ್ ನೋಡ್ಕೊಳೋದು, ನಿಂಗೆ ಚಿಂತೆ ಹಾಗೆ ಹೇಗೆ ಅಂತ. ಸರಿ ಅಂತ ಅವ್ರ ಅಪ್ಪ ಅಮ್ಮ ಇವ್ರು ಎಲ್ಲ ಒಪ್ಕೊಂಡ್ರಿ. ಅವ್ರಿಗೆ ಎಲ್ಲರಿಗೂ ಗೊತ್ತಿತ್ತು ನಂದು ಸೆಕೆಂಡ್ ಮ್ಯಾರೇಜ್ ಅಂತ. ನಾವು ಬಂದು ಹೇಳಿ ನೋಡಿ, ನಮ್ಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡಕ್ ಸಾಧ್ಯನೇ ಇಲ್ಲ, ನಮ್ಗೆ ಇರೋದು ಇಷ್ಟೇ, ನಮಗೆ ಕೈಯಲ್ಲಿ ಆಗೋದು, ಓಕೆನಾ, ಇಷ್ಟೇ ನಾವ್ ಮಾಡಕ್ ಆಗೋದು ಅಂತ ಹೇಳಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ವಿ. ಇವ್ನು ಹೋಗಿ ನ್ಯೂಸ್ ಚಾನಲ್ ಅಲ್ಲಿ ಹೇಳದಾನೆ, ನಾನು ಸುಳ್ಳು ಹೇಳ್ಬಿಟ್ಟು ನನ್ನ ಮದುವೆ ಮಾಡ್ಕೊಂಡು 2 ಮದುವೆ ಆಗಿರೋ ನಮ್ಗೆ ಹೇಳೇ ಇಲ್ಲ, 25 ಲಕ್ಷ ಇಸ್ಕೊಂಡವಳೆ, ಮೊಬೈಲ್ ಇಸ್ಕೊಂಡವಳೆ, ಟ್ಯಾಬ್ ಇಸ್ಕೊಂಡವಳೆ. ಸರ್ ಅದು ಪ್ರತಿಯೊಂದು ತಗೊಂಡಿರೋ ಡೀಟೇಲ್ಸ್ ಅವನ ಹತ್ರ ಐತೆ. ಅವನ ಹತ್ರ ಮನೆಯಿಂದ ಜಗಳ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬಟ್ಟೆ ಬರೆ ಒಂದು ಏನಿದೆ ಪ್ರತಿಯೊಂದು ತಗೊಂಡೋಗೋನ್ ಸರ್ ನಮ್ಮ ಮನೆಯಿಂದ. ಒಂದೇ ಒಂದು ಶೂಸ್ ಕೂಡ ಬಿಟ್ಟೋಗಿಲ್ಲ ಅವನು. ಇದನ್ನೆಲ್ಲ ಮೆನ್ಷನ್ ಮಾಡವ್ರೆ, ನಾವು ಹನಿ ಟ್ರ್ಯಾಪ್ ಮಾಡ್ತಾ ಇದೀವಿ, ಅಮ್ಮ ಮಗಳು ದಂಧೆ ಮಾಡ್ತಾ ಇದೀವಿ ಅಂತ. ಅವನು ನಮಗೆ ತೋರಿಸ್ಬೇಕು ಎಲ್ಲಿ ದಂಧೆ ಮಾಡ್ತಾವನೆ, ಯಾರ ಹತ್ರ ದುಡ್ಡು ಇಸ್ಕೊಂಡಿದೀವಿ 25 ಲಕ್ಷ ಸರ್. ಅದು ದೊಡ್ಡ ಕೆಟ್ಟದಾಗಿ ಹೆಸರಿದೆ ಸರ್. ಅದು 25 ಲಕ್ಷ ತಾಯಿ ಮಗಳು ಇಸ್ಕೊಂಡವ್ರೆ ಅಂದ್ರೆ ಅಲ್ಲಿಗೆ ಅದು ಅಸಹ್ಯವಾಗಿ ಕಾಣಿಸ್ತಾ ಇದೆ. ಡೈವರ್ಸ್ ಕಾಪಿನೂ ಇದೆ ಸರ್. ಡೈವರ್ಸ್ ಕಾಪಿಯಲ್ಲಿ ಪ್ರತಿಯೊಂದು ಕೋರ್ಟ್ ಅಲ್ಲೂ ಮೆನ್ಷನ್ ಮಾಡ್ತಾರೆ, ಈ ಹುಡುಗಿ ಏನ್ ಬಂದಿದೆ, ಅವಳಿಗೆ ಡೈವರ್ಸ್ ಆದಾಗ ಎಷ್ಟು ದುಡ್ಡು ಬಂದೈತೆ, ಎಷ್ಟು ಗೋಲ್ಡ್ ಬಂದೈತೆ ಅಂತ ಎಲ್ಲ ಮೆನ್ಷನ್ ಮಾಡೋರೆ. 0 ಅಂತ ಇದೆ. ಅದೇಂಗ್ ನೀನ್ ಹೇಳ್ತೀಯ ಬಂದ್ಬಿಟ್ಟು? ಇದೆಲ್ಲ ಇಟ್ಕೊಂಡಾಗ್ಲೇ ನೋಡೋಗ್ಬಿಟ್ಟಿದ್ದು. ಈಗ 25 ಲಕ್ಷ ಹೇಳಿದ್ರಂತ ಅಂದ್ರಲ್ಲ, ಅದು ಅವ್ರ ಕಡೆಯಿಂದ ತಗೊಂಡಿದ್ದಂತನ ಅಥವಾ ನಿಮ್ದು ಮುಂಚೆ ಏನ್ ಡಿವೋರ್ಸ್ ಆಗೋಕ್ಕಿಂತ ಅವ್ರ ಹತ್ರ ನಾವ್ ಇಸ್ಕೊಂಡ್ಬಿಟ್ಟಿದೀವಂತೆ. ಮತ್ತೆ ಇಬ್ರು ಮದ್ವೆಲ್ಲೂ ನಾನು ದುಡ್ಡು ಕಿತ್ಕೊಂಡು ಮದ್ವೆ ಆಗೋದಂತೆ ಎಲ್ಲಾ ಗಂಡಸರು ಅಂತ ಹೇಳಿದಾನೆ. ಅವ್ನ ಹತ್ರ 25 ಲಕ್ಷ ಇಸ್ಕೊಂಡಿದೀವಿ, ಮತ್ತೆ ಲೀಸಿಗೂ ಅವನ ಹತ್ರ ದುಡ್ಡು ಇಸ್ಕೊಂಡಿದೀವಿ 25 ಲಕ್ಷ ಅಂತ. ಪಕ್ಕದಲ್ಲೇ ಓನರ್ ಇದ್ದಾನೆ ಮನೆ ಪಕ್ಕದಲ್ಲಿ. ಅವ್ನ್ ಬರ್ಲಿ ಕಾಯ್ತಾ ಇದ್ದೀನಿ, ನಮ್ಮ ಓನರ್ಗೆ ಹೇಳ್ತೀನಿ, ನೋಡಪ್ಪ 25 ಲಕ್ಷ ನೀನ್ ಕೊಟ್ಟೋನಂತೆ ಮಂಜು, ಎಲ್ಲಿ ತೋರ್ಸು ಅಂತ. ಯಾವಾಗ ನಿಮ್ಗೆ ಇವರು ಪರಿಚಯ ಆಗಿದ್ದು ಮಂಜು? ಅವ್ರು 2021 ಅಲ್ಲೇ ಪರಿಚಯ ಆಗಿದ್ದು. ಬಟ್ ಅವಾಗ ಯಾವ್ದು ಟೈಮಲ್ಲೂ ನಾವಿಬ್ರು ಲವರ್ಸ್ ಆಗಿ ಯಾವ್ದೇ ತರದ್ದು ಇರ್ಲಿಲ್ಲ. ಒಂದೇ ಇದ್ರವರ ಅಥವಾ ಹೇಗೆ? ಒಂದೇ ಕಂಪ್ನಿ ಅಲ್ವಾ, ಟೆಕ್ ಮಹಿನಾದಲ್ಲಿ ವರ್ಕ್ ಮಾಡ್ತಿದ್ದು. ನಾನು ಒಬ್ಬ HR ರೆಕ್ರೂಟರ್, ನಾನು ಒಬ್ಳು HR ರೆಕ್ರೂಟರ್ ಆಗಿ ವರ್ಕ್ ಮಾಡ್ತಿದ್ದು. ಬಟ್ ಟೀಮ್ ಚೇಂಜ್ ಇತ್ತು. ಅವ್ನು ಯಾವ್ದೋ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೆ, ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಅದಾದ ನಂತರ ಏನಾಯ್ತು ಅಂದ್ರೆ ಅವ್ನು ವರ್ಕ್ ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವನ ತೆಗಿಯೋ ಚಾನ್ಸಸ್ ಇತ್ತು. ನಾನೇನ್ ಮಾಡಿದೆ, ಬೇರೆ ಟೀಮ್ ಅಲ್ಲಿ ಮ್ಯಾನೇಜರ್ ಗಳ ಹತ್ರ ಮಾತಾಡಿ ಇವ್ನ ಮ್ಯಾನೇಜರ್ ಮಾಡಿ ಸರ್, ಇವ್ನ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಮಾಡಿದ್ದು. ನಾವು ಪುಷ್ ಮಾಡ್ಸಿ ನಾನ್ ಮಾಡ್ಸಿದ್ದವನ ಮ್ಯಾನೇಜರ್ ಆಗಿ. ಆ ನಿಯತ್ತೆ ಬಿಟ್ಬಿಟ್ಟು ಅವನು ಇವಳು ಸುಳ್ಳು ಹೇಳಿ ಇದ್ ಮಾಡಿದ್ಲು, ಹಾಗೆ ಹೇಳುದು ಹೀಗೆ ಹೇಳುದು ಅಂತ ಹೇಳಿದಾನೆ. ನಮ್ ಟೆಕ್ ಮಹಿನಾದಲ್ಲಿ ಕೂಡ ಹುಡುಗಿರು ಎಷ್ಟೊಂದ್ ಜನ ಇದಾನ, ಒಂದು ಮಾಡಿದ ಚಾಟ್ಸ್ ಗಳು ನನ್ನ ಇದೆ. ಇವಾಗ ಹಾಕಿದ್ರೆ ಹುಡುಗಿರು ಈ ತರ ಎಲ್ಲಾ ಮಾಡಿದಾನ ಮಂಜು, ಇಷ್ಟು ಅಸಹ್ಯನ, ನಮ್ ಜೊತೆ ಎಲ್ಲ ಹಿಂಗೆಲ್ಲ ಇದ್ಬಿಟ್ಟು ಇವನು ಕೆಲ್ಸಗಾರರಿಗೂ ಕೂಡ ಈ ತರ ಮದುವೆ ಮಾಡ್ತಾ ಇದ್ರ, ಇದು ಸಾರಿ ಏನು ಹೋಗ್ಬಿಟ್ಟು ಹುಡುಗಿರ ಹತ್ರ ಮಾತಾಡ್ಸೋದು, ಅವ್ರ ಜೊತೆ ಎಲ್ಲ ಹೋಗ್ಬಿಟ್ಟು ಕುತ್ಕೊಂಡು ಅವ್ರ ಗಂಡನ್ ವಿಚಾರ ಮಾತಾಡೋದು, ಇವ್ರ ಗಂಡನ್ ವಿಚಾರ ಮಾತಾಡೋದು. ಇದೇ ಅವನಿಗೆ ಅಭ್ಯಾಸ. ಹೆಂಗಂದ್ರೆ ಬರೀ ಹುಡುಗಿರ್ ಮಾತು ಕೇಳೋದು, ಹೋಗಿ ಹುಡುಗಿರ ಹತ್ರ ಚಕ್ಕಂದ ಮಾತುಗಳು ಆಡೋದು, ಹಂಗೆ ಹಿಂಗೆ ಅಂತ.
ಈ ಅಭ್ಯಾಸ ಸಖತ್ತಾಗೈತೆ. ಮತ್ತೆ ಇನ್ನೊಂದೇ ಗೊತ್ತಾ ಸರ್ ಅವನಿಗೆ ಪ್ರಾಬ್ಲಮ್, ಅವನು ಮೊದ್ಲಿಂದಾನು ಸ್ಪಾಗಳಿಗೆ ಹೋಗೋನು ಹುಡುಗಿರ್ ಜೊತೆ ಅಂತೆ, ಓಕೆನಾ. ಅಲ್ಲಿ ಹೋಗ್ಬಿಟ್ಟು ಅಭ್ಯಾಸ ಮಾಡ್ಕೊಂಡಿರೋದು, ಅದು ನನ್ ಮೇಲೆ ಹೇಳೋದವನು. ನನ್ಗೂ ಈ ತರ ಎಲ್ಲ ಮಾಡೋ ಅಭ್ಯಾಸ ಐತೆ, ನನಗೆ ನೀನ್ ಬೇಕೇ ಬೇಕು ಈ ತರ ಆ ತರ. ಅದಕ್ಕೆ ನಾನ್ ರೆಡಿ ಇಲ್ಲ. ಓಕೆ. ಅವ್ರ ಅಪ್ಪ ಅಮ್ಮಂಗೂ ಹೇಳಿದ್ರು, ಅವ್ರ ಅಪ್ಪ ಅಮ್ಮ ತಂದೆ ತಾಯಿ ಅವನಿಗೆ ಚಪ್ಪಲಿ ಹೊಡಿಬೇಕು, ನೋಡಪ್ಪ ಮಗನೇ ನೀನ್ ಈ ತರ ಎಲ್ಲ ಮಾಡ್ಬಾರ್ದು, ಮದ್ವೆ ಆಗಿರೋದು ಸಂಸಾರ ಮಾಡಕ್ಕೆ, ಇಂತ ಹೇಸಿಗೆ ಕೆಲ್ಸಕ್ಕೆಲ್ಲ ಅಂದ್ರೆ. ಅವ್ರ ಅಮ್ಮ ಹೇಳ್ತಾರೆ, ಹೌದು ನೀವ್ ಮಲ್ಕೋಬೇಕು 20 ನಿಮಿಷ ತಡ್ಕೊಂಡು, ಅದ್ರಲ್ಲೇನ್ ತಪ್ಪು ಆಂಟಿ, ನಾನ್ ಪೀರಿಯಡ್ಸ್ ಆಗಿದ್ದೀನಿ, ನಾವ್ ಮಾಡಂಗಿಲ್ಲ, ಅದು ಜೀವನ ಅಲ್ಲ ಅಂದ್ರೆ. ಇಲ್ಲ, ನೀನ್ ಮಾಡ್ಲೇಬೇಕು, ಅವ್ನ್ ಆಸೆ ಪಡ್ತಾವನೆ, ನೀನ್ ಮಲ್ಕೋಬೇಕು. ಅವ್ನಿಗೆ ಯಾರು ಇಷ್ಟ ಪಡ್ತಾರೆ ಸರ್ ಹೆಂಗಸ್ರುಗಳು? ಅವರು ತಾಯಿನೇ ಈ ರೀತಿಯಾಗಿ ನಿಮಗೆ ಪ್ರಚೋದನೆ ನೀಡೋದು? ಹಾ, ಅವ್ರಿಗೆ ಬುದ್ಧಿವಾದ ಹೇಳ್ಬಿಟ್ಟು, ಹೇಳ್ರಿ ನಾವ್ ಹೊಸ ಮನೆಗೆ ಹಾಲು ಉಗ್ಸಾದ್ಮೇಲೆ ಕರಿತೀವಿ ನಿಮ್ನ ಅಂತಂದ್ರೆ, ಆ ಫೋನ್ ಮಾಡ್ಬಿಟ್ಟು ಮನೆಗೆ ಬಂದ್ಬಿಟ್ಟು, ಅವ್ನು ಹೊಸ ಮನೆ ಹತ್ರಕ್ಕೆ ಬಂದ್ಬಿಟ್ಟು, ನಾನ್ 5 ಲಕ್ಷ ಬಿಸಾಕ್ತೀನಿ ಈಗಲೇ, ಅವಳು ಬರ್ತಿರೋ ಕೇಸ್ನ ವಾಪಸ್ ತಗೋಬೇಕು, ಇಲ್ಲ ನೆಕ್ಸ್ಟ್ ಲೆವೆಲ್ ನಾನು ಏನ್ ಮಾಡ್ತೀನಿ ನೋಡ್ರಿ, ನೀವ್ ಮನೆ ಮುಂದೆನೆ ದೊಡ್ಡದು ಇದ್ ಮಾಡ್ತೀನಿ ಅಂತ ಅವಾಜ್ಗಳು ಹಾಕೋಗ್ತಾನೆ ಬಂದ್ ಮನೆಗೆ. ಇವನು ಇಂಥವ್ ಮಾಡಿದ್ಮೇಲೆ ಬೀದಿಗೆ ತಂದು ನಿಲ್ಸವನೆ, ವಿಡಿಯೋಗಳನ್ನೆಲ್ಲ ಮಾಡಿಸಿ ಅವನ ಜೊತೆ ಹೋಗ್ಬಿಟ್ಟು ವಿಡಿಯೋಸ್ ಎಲ್ಲ ಮಾಡಿಸಿ, ತಂದೆ ತಾಯಿನ ಸರ್ ಬ್ಲರ್ ಕೂಡ ಮಾಡ್ಸಿಲ್ಲ ಸರ್, ನನ್ನ ಫೋಟೋನ ಬ್ಲರ್ ಒಂಚೂರು ಮಾಡ್ಸಿಲ್ಲ, ಎಲ್ಲ ಓಪನ್ ಬಿಟ್ಟವನ್ ಸರ್ ಇವನು. ನಿಮ್ದು ಮದ್ವೆ ಯಾವಾಗ ಆಗಿತ್ತು? ಇವು ಮಂಜು ಜೊತೆ ಮದ್ವೆ ಸೆಪ್ಟೆಂಬರ್ 3 ಕೈವಾರದವನು ದೇವಸ್ಥಾನ ಕೋಲಾರದಲ್ಲಿ ಆಗಿದ್ದು. ಇದೇ ಅಂದ್ರೆ ಈ 2025 ಹೌದು. ಓಕೆ ಓಕೆ. ಒಟ್ಟು ಒಂದ್ 3-4 ತಿಂಗಳಿಂದ ಆಗಿದೆ ಹಾಗಾದ್ರೆ? 3 ತಿಂಗಳು ಇಂದನೂ ಇದೇ ಫೈಟ್ಸ್ ಇತ್ತು, ಯಾವ್ದು ಸೆಕ್ಷುಯಲ್ ಹರಾಸ್ಮೆಂಟ್ ಗೆ. ನಾನ್ ತಡ್ಕೊಂಡ್ ಸಾಕಾಯ್ತು. ಈ ಸತಿ ತುಂಬಾ ಕುತ್ತಿಗೆಗೆ ಬಂದು ಕುತ್ಕೊಂಡ್ಬಿಡ್ತು. ಹಂಗೆ ಹಿಂಗೆ ಮಾಡ್ಲೇಬೇಕು, ನಾ ಮಲ್ಗಕ್ಕೆ ಇರೋದು, ನೀವ್ ಮಲ್ಕೊಂಡ್ ಯಾರ ಜೊತೆನ ಹೋಗಿ ಯಾರ ಜೊತೆನ ಮಲ್ಕಳೆ, ನನಗ್ ಮಲ್ಗದ್ ಇಂಪಾರ್ಟೆಂಟ್ ಅಷ್ಟೇ ಅಂತ ಅಂದ. ಅದು ತುಂಬಾ ಪೀಕ್ ಲೆವೆಲ್ಗೆ ಬಂತು, ಅದು ದೊಡ್ಡದಾಗ್ಬಿಡ್ತು. ಈ 3 ತಿಂಗಳಲ್ಲಿ ಅಂದ್ರೆ ಈಗ ಮದ್ವೆ ಆಗಿರೋ ಇದ್ರಲ್ಲಿ ಯಾವಾಗಿಂದ ಈ ರೀತಿಯಾಗಿ ನಿಮ್ಗೆ ಹರಾಸ್ಮೆಂಟ್ ಸ್ಟಾರ್ಟ್ ಆಗಿರೋದು? ಅಂದ್ರೆ ಡೇ 1 ಇಂದನೂ ಪ್ರಾಬ್ಲಮ್ ಆಯ್ತು. ಫಸ್ಟ್ ನೈಟ್ ಅಲ್ಲೂ ಕೂಡ ಜಗಳ ಆಡ್ದ. ನಾನು ಹೇಳ್ದೆ, ನೋಡಪ್ಪ ಸ್ವಲ್ಪ ಟೈಮ್ ಕೊಡು ಮಂಜು, ಯಾಕಂದ್ರೆ ನಮ್ದು ಇವಾಗ ಡೈವರ್ಸ್ ಆಗಿ ನಾನು ಇನ್ನ 1 ತಿಂಗಳಾಗಿ 2-3 ತಿಂಗಳಾಗಿದೆ ಮಂಜು, ನಂಗೂ ಟೈಮ್ ಕೊಡ್ಬೇಕು. ನೀನು ಟಕ್ಕಂತ ಬಂದ್ಬಿಟ್ಟು ನಿನ್ ಜೊತೆ ನಾನು ಸಂಸಾರ ಪಟ್ಟಂತ ಮಾಡಕ್ ಆಗಲ್ಲ, ನನಗೂ ಸ್ವಲ್ಪ ತಲೆಯಿಂದ ಆಚೆ ಬರೋದು ಕೊಡಪ್ಪ ನೀನ್ ದಯವಿಟ್ಟು ಅಂದೆ. ಸರಿ ಆಯ್ತು ಅಂತ ಅವ್ರ ಅಪ್ಪ ಅಮ್ಮನೂ ಒಪ್ಕೊಂಡ್ರು, ಎಲ್ಲದಕ್ಕೂ ಸುಮ್ನಾದ್ರು. ಮದ್ವೆ ಆಗಿದ್ 1 ವಾರದಲ್ಲಿ ಏನೋ ಪ್ರೆಗ್ನೆಂಟ್ ಆಗ್ಬಿಡ್ಬೇಕಂತೆ, ನಾನು ಗರ್ಭ ತಗೊಂಡ್ಬಿಡ್ಬೇಕಂತದ್ ಏನ್ ಅಸಹ್ಯದ ಮಾತುಗಳು ಆಡ್ತಾರೆ ಗೊತ್ತ ಅವ್ರ ಅಪ್ಪ ಅಮ್ಮ. ಇವನು ಎಲ್ಲ ಅಷ್ಟು ಅಸಹ್ಯದ ಮಾತುಗಳು ಆಡಬಾರ್ದು ಯಾರನ್ನಾಗ್ಲಿ. ಜಗತ್ತಲ್ಲಿ ಯಾರನ್ನು ಒಂದೇ ವಾರದಲ್ಲಿ ಪ್ರೆಗ್ನೆಂಟ್ ಆಗ್ಬಿಡಲ್ಲ. ನಿಮ್ದು ಇದು ಡಿವೋರ್ಸ್ ಯಾವಾಗ ಆಗಿತ್ತು? ಫಸ್ಟ್ನೇ ಮ್ಯಾರೇಜ್ 2022 ಅಲ್ಲಿ ಆಯ್ತು ಮ್ಯಾರೇಜ್, ಇದು ಡೈವರ್ಸ್. ಅದಾಗಿದ್ಮೇಲೆ 2024 ಅಲ್ಲಿ ಒಂದು ಮದ್ವೆ ಆದ, ಡಿಸೆಂಬರ್ ಅಲ್ಲೇ ಆಗಿದ್ದು ಅದನ್ನು ಕೂಡ. ಅದು 1 ವಾರನೂ ಇಲ್ಲ, ಅದನ್ನು ಕಿತ್ತು ಹೋಗಿ ಎಲ್ಲ. ಅದು ಕೂಡ ಡೈವರ್ಸ್ ಆಗಿ 3 ತಿಂಗಳ ನೋಡಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತಗೊಂಡು ಹೊಟ್ಟೋಗ್ಬಿಟ್ಟ ಹುಡುಗ. ಅಲ್ಲೂ ಬಂದು ಇವ್ನು ಪ್ರಾಬ್ಲಮ್ ಮಾಡಿದ್ದ ಅಲ್ಲೂ. ಅಂದ್ರೆ ಇವರು ನಿಮ್ನ ಮದ್ವೆ ಆಗಿರೋದು ಜೀವನ ಮಾಡೋದಕ್ಕಲ್ಲ, ಬರೀ ದೇಹ ಸುಖಕ್ಕಾಗಿ ಆಗಿದ್ದಾರೆ? ಅವ್ನ ಅದನ್ನ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿರೋದು ನಮ್ಮ ಅಮ್ಮವ್ರಿಗೆಲ್ಲ. ನಮ್ಮ ಅಮ್ಮವ್ರು ಹೇಳಿದ್ರು, ಮಂಜು ಎಂತಿ ಜೊತೆ ಇದ್ದು ಸಂಸಾರ ಮಾಡಂಗಿದ್ರೆ ಬಾ, ಇಲ್ಲ ನಾನು ಬರೀ ಮಲ್ಗೋಕ್ಕೋಸ್ಕರ ನನ್ಗೆ ಎಂತಿ ಬೇಕು ಅಂದ್ರೆ ದಯವಿಟ್ಟು ಬರಬೇಡ ಅಂತಂದ್ರೆ, ನನಗ್ ಬೇಕಾಗಿರೋದೇ ಮಲಗೋದು, ಓಕೆನಾ. ನೀವು ಯಾರ್ಯಾರಿಗೋ ಹೇಳ್ದಂಗೆ ಹೇಳಕ್ ಹೋಗ್ಬೇಡ್ರಿ, ನನಗ್ ಇಂಪಾರ್ಟೆಂಟ್ ಬಿಟ್ಟು ಏನೋ ಬೇರೆ ಮಾತಾಡಕ್ ಹೋಗ್ಬೇಡ್ರಿ, ಎಷ್ಟ್ ಬೇಗ ದುಡ್ಡು ಬಿಸಾಕ್ತೀನಿ ನಾನು ಅಂತ ಇದೇ ಮಾತು ಅವನಿಗೆ.